ಮೈ ಹೀರೋ ಸಿನಿಮಾ ನೋಡಿದ್ದೀರಾ? ಹೆಂಗ್ ಅನ್ಸ್ತು? ಸೂಪರ್ ಆಗಿದೆ ಫಿಲಮ್. ಕ್ಯಾಮ್ರಾ ವರ್ಕು, ಸ್ಟೋರಿ, ಹುಡುಗನ ಆ್ಯಕ್ಟಿಂಗ್ ಎಲ್ಲ ಸಗದಾಗಿದೆ. ಓಕೆ, ಅಂದರೆ ಫಾರಿನಿಂದ ಇಲ್ಲಿಗೆ ಬರುವಂಥ ಹುಡುಗನ ಅಥವಾ ಹೆಂಗಿರುತ್ತೆ, ಎಷ್ಟು ಕ್ಯೂರಿಯಸ್ ಆಗ್ಬೋದು ನೋಡುವಂಥ ಆಡಿಯನ್ಸ್ಗೆ ಅಂತ? ಚೆನ್ನಾಗಿದೆ ಫಿಲಮು ಟೋಟಲ್ ಆಗಿ, ಓವರಾಲ್ ಆಗಿ. ನನ್ನ ಅನಿಸಿಕೆ ಪ್ರಕಾರ ಅವಾರ್ಡ್ ವಿನ್ನಿಂಗ್ ಮೂವಿ ಅನಿಸುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ಬನ್ನಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಇಮೋಷನಲ್ ಡ್ರಾಮಾ ಚೂರು ಜಾಸ್ತಿ ಆಯಿತು. ಭಾಳ ಒಳ್ಳೆ ಥೀಮ್, ಬಹಳ ಒಳ್ಳೆ ಥೀಮ್. ಅದನ್ನು ಭಾಳ ಮನಮುಟ್ಟುವಾಗಿ ಮಾಡ್ಬೋದಾಗಿತ್ತು. ಬಹುಶಃ ಇಂಡಿಯನ್ ಆಡಿಯನ್ಸ್ಗೆ ಈ ರೀತಿ ಮಾಡಿದರೆ ಮಾತ್ರ ತಲುಪುತ್ತಾ ಏನೋ. ಬಟ್ ಇಮೋಷನಲ್ ಡ್ರಾಮಾ ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತು. ಬಟ್ ಭಾಳ ಒಳ್ಳೆ ಮೂವಿ, ತುಂಬ ಇಷ್ಟ ಆಯಿತು. ಒಳ್ಳೆ ಪ್ರಯತ್ನ, ಭಾಳ ಖುಷಿ ಆಯಿತು. ಆ ದೃಷ್ಟಿಯಿಂದ ಏನು ಇಷ್ಟ ಆಯಿತು ಸರ್ ಮೂವಿ? ಅಲ್ಲ, ಈ ಥರದ ಥೀಮು ನಮ್ಮ ಸೊಸೈಟಿಗೆ ಬೇಕು. ಇನ್ನೂ ಕೂಡ ನಾವು ಬಹಳ ಹಿಂದಿನ ಕಾಲದಲ್ಲೇ ಇದ್ದಂಗೆ ಇದ್ದೀವಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಥರ ಮನಮುಟ್ಟುವ ಹಾಗೆ ಮಾಡಬೇಕಂದ್ರೆ ಬಹುಶಃ ಈ ಮಾಧ್ಯಮ ಬಹಳ ಅಗತ್ಯ. ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಕನ್ನಡದಲ್ಲಿ ಸಬ್ ಟೈಟ್ಲ್ ಹಾಕಬೇಕು. ಎಷ್ಟೋ ಜನರಿಗೆ ಕನ್ನಡ ಅರ್ಥ ಇದೆ, ಇಂಗ್ಲೀಷ್ ಅರ್ಥ ಆಗಲ್ಲ. ಇದು ಹಳ್ಳಿ ಜನರನ್ನ ತಲುಪಬೇಕು. ಹಾಗೆ ಕನ್ನಡ ಸಬ್ ಟೈಟ್ಲ್ ತುಂಬ ಇಂಪಾರ್ಟೆಂಟ್. ಯಾಕೆಂದ್ರೆ ಕನ್ನಡದಲ್ಲಿ ಎಲ್ರಿಗೂ ಇಂಗ್ಲಿಷ್ ಅರ್ಥ ಆಗಲ್ಲ. ಎಲ್ರಿಗೂ ಇಂಗ್ಲಿಷ್ ಅರ್ಥ ಆಗಲ್ಲ. ಯಾಕೆಂದ್ರೆ ತುಂಬಾ ಇಂಗ್ಲಿಷ್ ಬರ್ತಿದ್ದವರು ಈ ಮೂವಿ ಬಂದಿದ್ದು ನೋಡಿದೆ ನಾನು. ಹಾಗಾಗಿ ಏನು ಗೊತ್ತಾ, ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ಕನ್ನಡದಲ್ಲಿ ಅಟ್ಲೀಸ್ಟ್ ಸಬ್ ಟೈಟಲ್ ಬೇಕಿತ್ತು. ಮೂವಿ ತುಂಬ ಚೆನ್ನಾಗಿದೆ, ಅದರಲ್ಲೇನು ಎರಡು ಮಾತಿಲ್ಲ. ಮೂವಿ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ ಎಲ್ಲ ಬಟ್ ಸಬ್ ಟೈಟಲ್ ಕನ್ನಡದಲ್ಲಿ ಬೇಕಿತ್ತು, ಮೇಯ್ನ್ ಅದು. ಅಥವಾ ಈಗ ನೀವು ಆ್ಯಡ್ ಮಾಡೋದ್ರಲ್ಲಿ ಮಾಡಿದ್ರು ಪರವಾಗಿಲ್ಲ. ಹೇಳಿದ್ದೆ ಸಾಕು. ನಾನೇ ಕರ್ಕೊಂಡು ಬಂದಿದ್ದೆ. ನಾನು ಪ್ರಿವಿಯಸ್ ಬಂದಿದ್ದೆ. ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನನ್ನ ಮಿಸಸ್ ಅನ್ನು ಕರ್ಕೊಂಡು ಬಂದಿದ್ದೇನೆ. ಇಲ್ಲ ನೋಡಿ, ನಿಮ್ಮ ಡೈರೆಕ್ಟರ್ ಕತೆ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಏನು ಮಸಾಲ ಇಲ್ಲ, ಬೇಡದೇ ಇರೋ ಸೀನ್ಸ್ ಯಾವುದೂ ಇಲ್ಲ. ಎಲ್ಲ ರೀತಿಯಲ್ಲೂ ಇಷ್ಟ ಆಯ್ತು. ಸೂಪರ್ ಸೂಪರ್, ಒನ್ ಆಫ್ ದ ಬೆಸ್ಟ್ ಕನ್ನಡ ಮೂವೀಸ್ ಐ ಹ್ಯಾವ್ ಸೀನ್. ಅಂದರೆ ಕನ್ನಡ ಮೂವಿನಲ್ಲಿ ಈ ನಡುವೆ ಬಂದಿರೋ ಮೂವಿನಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ತೆಗೆದಿರೋವಂಥ ಮೂವಿ ಇದು. ಅಂದರೆ ಇದರಲ್ಲಿರೋ ಮೆಸೇಜ್ ಬಿಡಿ, ಇಟ್ ಈಸ್ ಹ್ಯೂಜ್ ಆ್ಯಂಡ್ ತುಂಬ ಸಟ್ಲಾಗಿ ಒಳ್ಳೆ ಒಂಥರ ಏನು ವೈಲೆನ್ಸ್ ಇಲ್ಲದೇ ಒಂದು ಕ್ಲಾರಿಟಿಯಿಂದ ಕೊಟ್ಟಿರೋದು. ಆ ಮೆಸೇಜ್ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಹುಡುಗನ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ. ಅವ್ನು ಈ ವಯಸ್ಸಿನಲ್ಲಿ ತನ್ನ ಮೊದಲನೇ ಚಿತ್ರದಲ್ಲಿ ಈ ಥರ ಒಂದು ಎಕ್ಸ್ಪ್ರೆಷನ್ ತಂದಿರೋದು ಇಟ್ಸ್ ಗುಡ್. ದಟ್ ಈವನ್ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಎ ಬಾಯ್ ಕ್ಯಾನ್ ಪರ್ಫಾರ್ಮ್ ಅನ್ನೋದಕ್ಕೆ ದಿಸ್ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಅಂದರೆ ಅವನು ಒಂದು ಎರಡು ಎಮೋಷನ್ಸ್ ತೋರಿಸ್ತಾನೆ, ಅದು ತುಂಬ ಚೆನ್ನಾಗಿದೆ. ಅದೇ ಥರ ಪ್ರಕಾಶ್ ಬೆಳವಾಡಿಯವರು ಒಂದು 2-3 ಸೀನಲ್ಲಿ ತುಂಬ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ದಟ್ ಐ ಲೈಕ್ ಇಟ್. ಆ್ಯಂಡ್ ಈವನ್ ದ ತಾಯಿಗೆ ಇರೋ ಒಂದು ಮಮತೆನ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ನೋಡಿದಾಗ that only who doesn't have a mother can understand. ಸೂಪರ್ ಸರ್. ಅವರು ಇಷ್ಟಿದ್ರೆ ಮಾಡಿರೋದ್ರಿಂದ ಒಳ್ಳೆ ಫಿಲಮ್ ಇದೆ, ಒಳ್ಳೆ ಅರ್ಥ ಆಗೋ ಆ ಥರ ಇದೆ. ಒಂದು ಫ್ಯಾಮಿಲಿ ಒಳ್ಳೆ ಇದು ಮಾಡ್ಬೋದು, ಆ ಥರ ಹುಡುಗರು ಇನ್ನೂ ಬೆಳಿಬೇಕು ಅಂತ ನಾವು ಬಯಸ್ತೀವಿ. ಈಗಿನ ಸಮಯದಲ್ಲಿ ಈ ಥರದ ಸಿನಿಮಾದಿಂದ ಏನು ತಗೊಂಡು ಏನು ಇಷ್ಟ ಆಗುತ್ತೆ? ಒಳ್ಳೆ ಇದು ಇದೆ, ಅರ್ಥ ಮಾಡ್ಕೊಂಡ್ರೆ ಭಾಳ ಇದು ಇದೆ, ಚೆನ್ನಾಗಿದೆ. ನಾವು ತಿಳ್ಕೊಳ್ಳೋ ಅಂಥದ್ದು ಭಾಳ ಇದೆ. ಎಲ್ಲರೂ ಚೆನ್ನಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಸರ್. ಸೂಪರ್. ಚಿಕ್ಕ ಹುಡುಗ ತುಂಬ ಸೂಪರ್ ಆಗಿದೆ, ನೋಡೋಕೆ ತುಂಬ ಇಂಟ್ರೆಸ್ಟ್ ಆಗಿದೆ. ಒಳ್ಳೆ ಸ್ಟೋರಿ. ಅಮೇರಿಕದಿಂದ ಅವನು ಚಿಕ್ಕಮಗಳೂರಿಗೆ ಬಂದು ಒಂದು ಸಿಚುವೇಶನ್ ಎಲ್ಲ ಹೇಳಿಕೊಟ್ಟಿದ್ದಾರೆ. ಒಳ್ಳೆ ಸೂಪರ್ ಸೂಪರ್. ಎರಡು ಇಷ್ಟ, ಎರಡು ವಂಡರ್ಫುಲ್ ಸರ್. ಶೂಟಿಂಗ್ ಭಾರಿ ಚೆನ್ನಾಗಿದೆ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಅವ್ರಿಗೆ? ಏನು ಸಾಂಗ್ ಇಷ್ಟ ಆಯ್ತಾ ಅಥವಾ ಮೂವಿ ಸ್ಟೋರಿ ಇಷ್ಟ ಆಯ್ತಾ? ಸ್ಟೋರಿ ಇಷ್ಟ ಆಯಿತು, ಅವನ ಸ್ಟೈಲಿನೇ ಇಷ್ಟ ಆಯಿತು. ಥ್ಯಾಂಕ್ ಯು. ಸೂಪರ್ ಆಗಿ ಚೆನ್ನಾಗಿ ಮಾಡೋಣ, ಇಷ್ಟ ಆಗಿದೆ. ಥ್ಯಾಂಕ್ ಯು.
ಅಮ್ಮ ಹೆಂಗನ್ಸ್ತು ಮೂವಿ ಸೂಪರ್ ಹಿಂದಿ ಮಾತೆಲ್ಲ ಸೂಪರ್ ಚೆನ್ನಾಗಿ ಮಾಡಿದ್ರು ನೈಸ್ ಪಿಕ್ಚರ್ ಚೆನ್ನಾಗಿತ್ತು ಮೂವಿ ಸೂಪರ್ ಆಗಿತ್ತು ಸಾಂಗ್ಸ್ ಚೆನ್ನಾಗಿತ್ತು ಕನ್ನಡ ಥ್ಯಾಂಕ್ ಯು ಫಾರ್ ಮೈ ಹೀರೋ ಚೆನ್ನಾಗಿದೆ ಚೆನ್ನಾಗಿತ್ತು ಗುರು ಸೂಪರ್ ಆಗಿದೆ ಸೂಪರ್ ಆಗಿತ್ತು ಸೂಪರ್ ಆಗಿದೆ ಚಿಕ್ಕ ಹುಡುಗ ಇಷ್ಟ ಆಯ್ತು ನನಗೆ ಸೂಪರ್ ಆಗಿದೆ ಹೇಗಿತ್ತು ವೆರಿ ಗುಡ್ ಏನು ಇಷ್ಟ ಆಗುತ್ತೆ ನೋಡೋರಿಗೆ ನೋಡೋರಿಗೆ ಒಳ್ಳೆ ಮೆಸೇಜ್ ಕ್ಯಾಸ್ಟ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಕ್ಯಾಸ್ಟ್ ಅನ್ನೋದು ಅಲ್ದು ಹೋಗ್ಬೇಕು ಒಳ್ಳೆ ಮೆಸೇಜ್ ಥ್ಯಾಂಕ್ ಯು ಚೆನ್ನಾಗಿದೆ ಸೂಪರ್ ಹೀರೋ ಮೂವಿ ಇಷ್ಟ ಆಯ್ತಾ ಏನು ಇಷ್ಟ ಆಯ್ತು ಚೆನ್ನಾಗಿದೆ ಆ ಹುಡುಗಿಗೆ ಎಲ್ಲ ಚೆನ್ನಾಗಿದೆ ಹಾಡುಗಳು ಇಷ್ಟ ಆಯ್ತಾ ಹಾಡುಗಳು ಇಷ್ಟ ಆಯ್ತು kept you gripping throughout the movie, so that itself is a litmus test. Wonderful movie, enjoyed the experience. Great movie. ಇನ್ನು ಸಿನಿಮಾ ನೋಡಿದ್ರೆ ಅವ್ರಿಗೆ ನೀವು ಏನು ಹೇಳ್ತೀರಾ ಕನ್ನಡ ಆಡಿಯನ್ಸ್ಗೆ ಎಲ್ಲರಿಗೂ ನೋಡಬೇಕು. I think it is a wonderful movie. It has so much message. It's got good. It's got a good comedy pace. So I think it's a movie that everyone should watch. I was telling my family who was sitting with me that it's one of the best uses of 2 hours. 2 ಗಂಟೆ at least so much to learn, so much to enjoy. So I think that's in itself a really great thing. Thank you. ನಾನು ರಿವ್ಯೂ ಬೇಕಾ ತುಂಬ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು ಫ್ರಮ್ ದ ಬಿಗಿನಿಂಗ್ ಟು ದಿ ಎಂಡ್ ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್ ದ ಸಿನಿಮಾಟೋಗ್ರಫಿ ದ ಆ್ಯಕ್ಟಿಂಗ್ ಆಫ್ ಲಿಟಲ್ ವೇದಿಕ್ the acting of the American actor also, everything was good. And I generally don't like Bollywood and all those movies, but this movie I saw from the beginning to the end and enjoyed every bit of it. I think everybody should see this movie. Madhya Pradesh, the sceneries were beautiful. Chikmagalur was nicely covered and the aerial shots were awesome. A must see for everybody.